की ಭಾರತ್ ಮಾತಾ ಕಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ನಗರದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು 2 ದಿನಗಳ ಕಾಲ ಆಚರಿಸ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ಇವತ್ತು 25/7/2026ರಂದು ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಮಾಜಿ ಸೈನಿಕರು, ನಮ್ಮ ಎಲ್ಲ ಮಿತ್ರ ಸಂಘಟನೆಗಳ ಅಧ್ಯಕ್ಷರು, ಸಮಾಜದ ಗಣ್ಯ ಮಾನ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಮಹಿಳಾ ಮಣಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ನಮ್ಮ ಮಹಾ ಒಕ್ಕೂಟದ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೀನಿ. ಇನ್ನು ಈ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಬೆಳಗಾವಿ ನಗರದಲ್ಲಿ ಅದ್ದೂರಿಯಾಗಿ ನಾವು ಆಚರಿಸ್ತಾ ಇದ್ದೀವಿ. 1999ರಲ್ಲಿ ನಡೆದಂಥ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಸುಮಾರು 500ಕ್ಕಿಂತ ಹೆಚ್ಚು ಜನ ಸೈನಿಕರ ಒಂದು ತ್ಯಾಗ ಬಲಿದಾನವನ್ನು ಸ್ಮರಿಸಿಕೊಳ್ಳುವುದಕ್ಕೋಸ್ಕರ ಹಾಗೂ ದೇಶದ ಜನತೆಯಲ್ಲಿ, ಯುವಕರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ನಾವೆಲ್ಲ ಮಾಜಿ ಸೈನಿಕರು ಸೇರಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಗಿಲ್ ವಿಜಯೋತ್ಸವ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲ ವಿನಂತಿ ಮಾಡ್ಕೊತೀನಿ. ಭಾರತ್ ಮಾತಾ ಕಿ. ಇವತ್ತಿನ ದಿವಸ 1999 ಕಾರ್ಗಿಲ್ ನಾವು ಏನು ಜಯ ಸಲ್ಲಿಸಿದ್ವಿ. ಆ ನಿಟ್ಟಿನಲ್ಲಿ ಅಲ್ಲಿ ಏನು ಆ ಹೋರಾಟದಲ್ಲಿ ಭಾಗಿಯಾದಂಥವರು, ಭಾಗಿಯಾಗಿ ಕೆಲವು ಜನ ನಮ್ಮಲ್ಲಿ ಯೋಧರು ಹುತಾತ್ಮರಾದರಲ್ಲ, ಅವರ ಸ್ಮರಣಾರ್ಥ ಮತ್ತು ಆ ನಾವು ಗೆಲುವಿನ ಇದರ ಸಲುವಾಗಿ ನಾವು ವಿಜಯೋತ್ಸವವನ್ನು ಪ್ರತಿ ವರ್ಷ ನಮ್ಮ ಮಾಜಿ ಸೈನಿಕರ ಮಹಾಮಂಡಲ ಆಚರಿಸುವಂತ ಬಂದಾರ. ಅದು ಬಹಳ ಪ್ರಯುಕ್ತ ಈ ವರ್ಷವೂ ನಡೆಸ್ತಾ ಇದ್ದಾರೆ. ಒಂದು ದಿವಸ ಬೈಕ್ ರ್ಯಾಲಿ, ನಾಳೆ ಒಂದು ವೇದಿಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜನರಲ್ಲಿ, ಯುವಕರಲ್ಲಿ ಒಂದು ಪ್ರೇರಣೆ ಆಗಲಿ, ಈ ದೇಶವನ್ನು ಕಾಯುವಂಥ ಈ ನಮ್ಮ ಯೋಧರದಲ್ಲ, ಅವರ ಒಂದು ಶ್ರಮದ ಫಲ ನಮಗೆ ದೊರಕೈತಿ, ಅದು ಜನಕ್ಕೆ ಗೊತ್ತಾಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮ ಬರುವಂಥ ದಿನಗಳೊಳಗೆ ಒಂದು ಪ್ರೇರಣೆ ಆಗಲಿ ಮತ್ತು ದೇಶದ ಒಂದು ಭದ್ರತೆ, ಸುಭದ್ರತೆಯ ಸಲುವಾಗಿ ನಮ್ಮ ಏನಾದ ದೇಶದಲ್ಲಿರುವಂಥ ಎಲ್ಲ ಸೈನಿಕರು ಇವತ್ತಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಮಾಜಿ ಇರ್ಬೋದು, ಅವರ ಕೊಡುಗೆಯಿಂದ ನಾವು ಇವತ್ತಿಲ್ಲೇ ನಾವು ಬದುಕ್ತಾ ಇದ್ದೀವಿ. ಅವರಲ್ಲಿ ಏನಾದರೂ ನಾವಿಲ್ಲಿ ರಾತ್ರಿ ಮಲ್ಕೋತೀವಿ, ಅವರು ರಾತ್ರಿಯಲ್ಲಿ ಮಲ್ಕೋಲಿಕ್ಕೆ ಅಂತಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ, ನಮ್ಮ ರಕ್ಷಣೆ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ತ್ಯಾಗ ಬಲಿದಾನಕ್ಕೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಒಂದು ಸ್ಯಾಗ್ಲಿ ಅಂತ ಕಾರ್ಯಕ್ರಮ. ಈಗ ದೇಶಾದ್ಯಂತ ತುಂಬ ಏನಾದಂಥ ಈ ಯೋಧರೇನ ಇದರಲ್ಲಿ ನಮ್ಮ ಕಾರ್ಗಿಲ್ ಇದರಲ್ಲಿ ಯುದ್ಧದಲ್ಲಿ ಸಾವನ್ನಪ್ಪಿದಾರ ಅಥವಾ ಅಂಗವಿಕಲಾಗಿದ್ದಾರೆ, ಏನೇನೋ ಆಗಿದ್ದಾರೆ, ಅವ್ರಿಗೆಲ್ಲರಿಗೂ ನಾವು ಈ ಚಿತ್ರ ಕಾರ್ಯಕ್ರಮ ಮುಖಾಂತರ